ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ಶ್ರೀಮದ್ ದೇವಿ ಭಾಗವತ ಮಹಾಪುರಾಣದ ಮೊದಲನೇ ಸ್ಕಂದದ ಮೊದಲನೇ ಅಧ್ಯಾಯವನ್ನು ತಮ್ಮ ಮುಂದೆ ಇಡ್ತಾ ಇದ್ದೇನೆ. ಮಂಗಲಾಚರಣದಿಂದ ಈ ಅಧ್ಯಾಯವನ್ನು ಪ್ರಾರಂಭ ಮಾಡೋಣ. ಅಕಾರಣ ಕೃಪಾನಿಧಿಂ ಸಗುಣ ನಿರ್ಗುಣಾಕಾರಿಣೀಂ ನತಾರ್ತಿಹರಣ ಕ್ಷಮಾಂ ಪ್ರಕೃತಿಮಾದಿಶಕ್ತಿಂ ಪರಾಂ ಗುಣತ್ರಯಮಯೀಂ ದಯಾರಸಸುಧಾಂ ಜಗನ್ಮಾತರಂ ಮಹೇಶ್ವರಮನಪ್ರಿಯಾಂ ಮಹಿಷಮರ್ದಿನೀಮಾಶ್ರಯೇ. ಎಲ್ಲ ಪ್ರಾಣಿಗಳಲ್ಲೂ ವಿಶೇಷವಾಗಿ ತೋರುತ್ತಿರುವ ತಿಳುವಳಿಕೆ ಮತ್ತು ತಿಳಿಯುವ ಶಕ್ತಿ ಇವುಗಳೇ ಸ್ವರೂಪವಾಗಿ ಉಳ್ಳ, ಎಲ್ಲಕ್ಕೂ ಮೊದಲಿನವಳಾದ, ಅನಾದಿಯಾಗಿರುವ ಜ್ಞಾನ ಸ್ವರೂಪಳಾದ, ಚಿತ್ ಶಕ್ತಿ ಸ್ವರೂಪಳಾದ, ಶ್ರುತಿ ಸ್ಮೃತಿ ಪುರಾಣ ಇತಿಹಾಸ ಕಾವ್ಯಗಳಲ್ಲಿ ಪ್ರಸಿದ್ಧಳಾಗಿರುವ ಆ ದೇವಿಯನ್ನ ಧ್ಯಾನ ಮಾಡುತ್ತೇವೆ. ಆ ದೇವಿಯು ನಮ್ಮ ಬುದ್ಧಿಯನ್ನ ಯಾವಾಗಲೂ ಆ ತಾಯಿಯ ಸಗುಣ ಮೂರ್ತಿಯ ಅರ್ಚನೆ, ನಿಜ ಸ್ವರೂಪದ ಧ್ಯಾನ, ತತ್ವ ವಿಚಾರ ಮುಂತಾದ ಧರ್ಮಾಚರಣೆಯಲ್ಲಿ ಆಸಕ್ತವಾಗಿರುವಂತೆ ಪ್ರೇರಿಸುತ್ತಿರಲಿ. ಇದು ಈ ದೇವಿ ಭಾಗವತದ ಮಂಗಳಾಚರಣೆ. ಮೊದಲನೇ ಅಧ್ಯಾಯ. ಶೌನಕಾದಿ ಋಷಿಗಳು ಸೂತ ಪುರಾಣಿಕರನ್ನ ಪುರಾಣಗಳ ವಿಷಯವಾಗಿ ಪ್ರಶ್ನೆ ಮಾಡಿದುದು ಎಂಬುದು. ಶೌನಕ ಋಷಿಯು ಹೇಳಿದನು, ಓ ಪುರುಷರಲ್ಲಿ ಶ್ರೇಷ್ಠನಾದ ಮಹಾತೇಜಸ್ವಿಯೂ ಜ್ಞಾನಿಯೂ ಆಗಿರುವ ಸೂತ ಮಹರ್ಷಿಯೇ, ನೀನು ಧನ್ಯನು. ಎಂದರೆ ಸಫಲವಾದ ಜನ್ಮ ಉಳ್ಳವನು, ಕೃತಕೃತ್ಯನೂ ಆಗಿರುವೆ. ಏಕೆಂದರೆ ಐಹಿಕ ಮತ್ತು ಆಮುಷ್ಮಿಕಗಳಾದ ಎಲ್ಲ ಬಗೆಯ ಕಲ್ಯಾಣಗಳನ್ನು ದೊರಕಿಸಿಕೊಡುವಂತಹ ವೇದದಂತೆ ಪವಿತ್ರಗಳಾದ ಎಲ್ಲ ಪುರಾಣಗಳನ್ನು ನೀನು ಚೆನ್ನಾಗಿ ಅಧ್ಯಯನ ಮಾಡಿರುವೆ. ಬಾದರಾಯಣ ವ್ಯಾಸನಿಂದ ಕೇಳಿ ತಿಳಿದುಕೊಂಡಿರುವೆ. ಮತ್ಸ್ಯ, ಮಾರ್ಕಂಡೇಯ, ಭವಿಷ್ಯ, ಭಾಗವತ, ಬ್ರಹ್ಮ, ಬ್ರಹ್ಮಾಂಡ, ಬ್ರಹ್ಮವೈವರ್ತ, ವಾಮನ, ವಾಯು, ವಿಷ್ಣು, ವರಾಹ, ಅಗ್ನಿ, ನಾರದ, ಪದ್ಮ, ಲಿಂಗ, ಗರುಡ, ಕೂರ್ಮ, ಸ್ಕಂದ ಎಂಬ ಹೆಸರುಗಳಿಂದ ಪ್ರಸಿದ್ಧವಾಗಿರುವಂತಹ 18 ಮಹಾಪುರಾಣಗಳನ್ನು ಕೃಷ್ಣ ದ್ವೈಪಾಯನನೆಂದು ಪ್ರಸಿದ್ಧನಾಗಿರುವ ವ್ಯಾಸ ಮಹರ್ಷಿಯು ಹೇಳಿದನು. ಓ ದೋಷರಹಿತನಾಗಿರುವಂತಹ ಸೂತ ಮಹರ್ಷಿಯೇ, ನೀನು ಆ ಉತ್ತಮವಾದ ಪುರಾಣಗಳನ್ನು ಕೇಳಿ ಓದಿ ತಿಳಿದುಕೊಂಡಿರುತ್ತೀಯೇ. ಅಹಂಕಾರವನ್ನು ನಾಶ ಮಾಡುವ, ಗೌರವ ಪುರಸ್ಕಾರಗಳನ್ನು ಉಂಟು ಮಾಡುವ ಸೂತ ಮಹರ್ಷಿಯೇ, ಸತ್ಯವತಿ ದೇವಿಯ ಮಗನಾದ ವ್ಯಾಸನಿಂದ ನೀನು ಮುಂದೆ ಸರ್ಗಷ್ಟ, ಪ್ರತಿಸರ್ಗಷ್ಟ ಎಂದು ಮುಂತಾಗಿ ವಿವರಿಸಿರುವಂತಹ 5 ಬಗೆಯ ಲಕ್ಷಣಗಳುಳ್ಳ ಗೂಢಾರ್ಥ ತಾತ್ಪರ್ಯ ವಿಶೇಷಗಳನ್ನು ಒಳಗೊಂಡಿರುವ ಎಲ್ಲ ಪುರಾಣಗಳ ತತ್ವಗಳನ್ನು ಕೇಳಿ ತಿಳಿದುಕೊಂಡಿರುವೆ. ಓ ಸೂತನೇ, ನಮ್ಮ ಪೂರ್ವಜನ್ಮದ ಪುಣ್ಯ ವಿಶೇಷಗಳ ಪ್ರಭಾವದಿಂದ ನೀನು ಈ ವಿಶ್ವಸನವೆಂಬ ಕ್ಷೇತ್ರಕ್ಕೆ ಬಂದಿರುವೆ. ಈ ಕ್ಷೇತ್ರವು ಕಲಿದೋಷಗಳಿಂದ ಬಿಡಲ್ಪಟ್ಟಿದೆ. ಪುಣ್ಯಕರವಾದುದು, ಶ್ರೇಷ್ಠವಾದುದು ಮತ್ತು ದೇವಯೋಗ್ಯವಾದುದು. ನೈಮಿಷಾರಣ್ಯದ ವಿಶ್ವಸನ ಕ್ಷೇತ್ರದ ಬಗ್ಗೆ ಶೌನಕ ಮಹರ್ಷಿ ಹೇಳ್ತಾ ಇದ್ದಾನೆ. ಆ ಕ್ಷೇತ್ರ ಯಾವ ರೀತಿ ತಪಪ್ರಭಾವದಿಂದ, ಮುನಿಗಳ ಈ ಜ್ಞಾನ ಕೈಂಕರ್ಯದ ಪ್ರಭಾವದಿಂದ ಯಾವ ರೀತಿ ಕಲಿದೋಷದಿಂದ ಮುಕ್ತವಾಗಿದೆ ಅನ್ನುವಂಥದ್ದನ್ನ ನಾವು ಇಲ್ಲಿ ನೋಡಬಹುದು. ಮುಂದೆ ಶೌನಕ ಮಹರ್ಷಿ ಹೇಳ್ತಾ ಇದ್ದಾನೆ, ಇಲ್ಲಿ ಕೂಡಿರುವ ಈ ಋಷಿಗಳ ಸಭೆಯು ಪುಣ್ಯಕರವಾದ ಪುರಾಣಗಳ ಒಟ್ಟುಗೂಡಿಸಿರುವ ಮುಖ್ಯ ವಿಷಯಗಳ ಪವಿತ್ರವಾದ ತತ್ವಗಳನ್ನು ಕೇಳಬೇಕೆಂದು ಕುತೂಹಲವುಳ್ಳದ್ದಾಗಿದೆ. ಆದ್ದರಿಂದ ನೀನು ಸಮಾಧಾನವುಳ್ಳ ಮನಸ್ಸುಳ್ಳವನಾಗಿ ಅಂತಹ ಪುರಾಣ ಸಂಹಿತೆಯನ್ನ ದಯಮಾಡಿ ನಮಗೆ ಹೇಳು. ಎಲ್ಲವನ್ನೂ ತಿಳಿದಿರುವ, ಅತಿಶಯವಾದ ತಿಳುವಳಿಕೆಯ ತೇಜಸ್ಸಿನಿಂದ ಕೂಡಿರುವ, ಆಧ್ಯಾತ್ಮಿಕ, ಆದಿದೈವಿಕ, ಆದಿಭೌತಿಕ ಎಂಬ 3 ಬಗೆಯ ಸಂಕಟಗಳಿಂದ ಬಿಡಲ್ಪಟ್ಟಿರುವ ಓ ಸೂತ ಮಹರ್ಷಿಯೇ, ನೀನು ದೀರ್ಘವಾದ ಆಯಸ್ಸುಳ್ಳವನಾಗು ಮತ್ತು ಪವಿತ್ರತೆಯಲ್ಲಿ ವೇದಕ್ಕೆ ಸಮಾನವಾದ ಪುರಾಣವನ್ನ ನಮಗೆ ವಿವರಿಸಿ ಹೇಳು. ಓ ಸೂತ ಮಹರ್ಷಿಯೇ, ಯಾವ ಮಾನವರು ಕಿವಿ ಮುಂತಾದ ಇಂದ್ರಿಯಗಳ ಪಾಠವನ್ನ ಹೊಂದಿದ್ದವರಾಗಿದ್ದರೂ, ಒಳ್ಳೆಯ ವಿಷಯಗಳನ್ನು ತಿಳಿದು ಅಭಿನಂದಿಸಬಲ್ಲವರಾಗಿದ್ದರೂ ಪುರಾಣಗಳನ್ನು ಕೇಳಲು ಒಲಿಯುವುದಿಲ್ಲವೋ ಅಂಥವರು ನಿರ್ಭಾಗ್ಯರೇ ಸರಿ. ದುರ್ದೈವದಿಂದ ಮೋಸಗೊಳಿಸಲ್ಪಟ್ಟವರೂ ಆಗಿರುತ್ತಾರೆ. ಸಿಹಿ ಮುಂತಾದ 6 ಬಗೆಯ ರಸಗಳಿಂದ ರಸನೇಂದ್ರಿಯಕ್ಕೆ ಹೇಗೆ ಸಂತೋಷ ಉಂಟಾಗುತ್ತದೆಯೋ ಹಾಗೆಯೇ ಒಳ್ಳೆಯ ತಿಳುವಳಿಕೆಯುಳ್ಳ ಜ್ಞಾನಿಗಳು ಉಪದೇಶಿಸುವ ವಚನಗಳಿಂದ ಶ್ರೋತ್ರೇಂದ್ರಿಯಕ್ಕೆ ಸಂತೋಷ ಉಂಟಾಗುವುದು ಎಂದು ಕೇಳಿದ್ದೇನೆ. ಪ್ರತ್ಯೇಕವಾಗಿ ಕಿವಿಗಳು ಇಲ್ಲದಿದ್ದರೂ ಹಾವುಗಳು ಆಕಾಶದ ಗುಣವಾದ ಶಬ್ದದ ಮಾಧುರ್ಯವನ್ನು ಕೇಳಿ ಸಂತೋಷದಿಂದ ನಲಿಯುತ್ತವೆ. ಹೀಗಿದ್ದರೂ ಕಿವಿಗಳುಳ್ಳವರಾದರೂ ಮಾನವರು ಪುರಾಣ ವಾಕ್ಯಗಳನ್ನು ಕೇಳಿ ಸಂತೋಷ ಪಡದೇ ಇರುವುದಾದರೆ ಅಂಥವರನ್ನ ಕಿವಿ ಇಲ್ಲದವರೆಂದೇ ಹೇಳುವುದರಲ್ಲಿ ಅಡ್ಡಿ ಏನಿದೆ?
ಈ ರೀತಿಯಾಗಿ ಶೌನಕ ಮಹರ್ಷಿ ಸೂತ ಪುರಾಣಿಕರನ್ನ ಪ್ರಶ್ನೆ ಮಾಡ್ತಾ ಇದ್ದಾನೆ. ಮುಂದೆ ಹೇಳ್ತಾನೆ ಆತ, ಮನಸ್ಸಿಗೆ ಆಪ್ಯಾಯವನ್ನ ಉಂಟು ಮಾಡುವ ಸ್ವರೂಪವುಳ್ಳವೋ ಸೂತ ಮುನಿಯೇ, ಆದುದರಿಂದ ಈ ನೈಮಿಷಾರಣ್ಯದ ವಿಶ್ವಸನ ಕ್ಷೇತ್ರದಲ್ಲಿ ಎಲ್ಲ ದ್ವಿಜರು ಸೇರಿದ್ದಾರೆ. ಅವರು ಕಲಿಕಾಲದ ಪಾಪದ ಸಂಬಂಧದಿಂದ ಹೆದರಿದವರಾಗಿ ಸಮಾಧಾನದಿಂದ ಕೂಡಿದ ಮನಸ್ಸಿನಿಂದ ಈ ಪುರಾಣವನ್ನ ಕೇಳಲು ಬಯಸುವವರಾಗಿದ್ದಾರೆ. ಯಾವುದಾದರೂ ಒಂದು ಒಳ್ಳೆಯ ರೀತಿಯಿಂದ ಕಾಲವನ್ನ ಕಳೆಯಬೇಕೆಂದು ಶಾಸ್ತ್ರದಲ್ಲಿ ಹೇಳಿದೆ. ಮೂರ್ಖರಾದವರು ಇಂದ್ರಿಯ ಲಂಪಟರಾಗಿ ವಿಷಯ ಸುಖಗಳನ್ನ ಅನುಭವಿಸುವುದರಲ್ಲಿ ಕಾಲವನ್ನ ವ್ಯರ್ಥ ಮಾಡಿಕೊಳ್ಳುತ್ತಾರೆ. ತಿಳುವಳಿಕೆಯುಳ್ಳ ವಿವೇಕಿಗಳು ಶಾಸ್ತ್ರಗಳಲ್ಲಿ ವಿವರಿಸಿರುವ ತತ್ವಾರ್ಥಗಳನ್ನು ವಿಚಾರಿಸಿ ತಿಳಿದುಕೊಳ್ಳುವುದರಲ್ಲಿ ಕಾಲವನ್ನು ಉಪಯೋಗಿಸಿಕೊಳ್ಳುತ್ತಾರೆ. ತತ್ವಾರ್ಥವನ್ನು ತಿಳಿಯಲು ಬಯಸುವ ನಾನಾರ್ಥವುಳ್ಳ ವಾಕ್ಯಕ್ಕೆ ವಾದವೆಂದು, ವಾದಿ ಪ್ರತಿವಾದಿಗಳಿಬ್ಬರೂ ತಮ್ಮ ಎದುರಾಳಿಯನ್ನ ಜಯಿಸಬೇಕೆಂಬ ಇಚ್ಛೆಯಿಂದ ಹೇಳುವ ವಾಕ್ಯಗಳಿಗೆ ಜಲ್ಪವೆಂದು, ತಮ್ಮ ತಮ್ಮ ಶಾಸ್ತ್ರ ಸಿದ್ಧಾಂತವನ್ನು ವಿವರಿಸದೆ ಎದುರಾಳಿಗಳ ಸಿದ್ಧಾಂತವನ್ನು ಮಾತ್ರ ಖಂಡಿಸುವ ದೂಷಿಸುವ ವಾಕ್ಯಗಳಿಗೆ ವಿತಂಡವೆಂದು, ಅರ್ಥಾಂತರಗಳನ್ನು ಕಲ್ಪಿಸಿ ಸೋಲಿನ ಅಂಶಗಳನ್ನು ಸೂಚಿಸುವ ವಾಕ್ಯಗಳಿಗೆ ಛಲವೆಂದು, ಶಾಸ್ತ್ರಗಳು ಹೇಳುವ ವಿಧಿ ನಿಷೇಧಗಳಲ್ಲಿ ಜನರಿಗೆ ಪ್ರವೃತ್ತಿ ನಿವೃತ್ತಿಗಳು ಉಂಟಾಗುವುದಕ್ಕೆ ಸಹಾಯ ಮಾಡುವ ಕಥೆಗಳಿಗೆ ಅರ್ಥವಾದಗಳೆಂದು ಹೆಸರು. ಶಾಸ್ತ್ರಗಳಲ್ಲಿ ಎಂದರೆ ಪುರಾಣ, ಇತಿಹಾಸ, ಧರ್ಮಶಾಸ್ತ್ರ, ದರ್ಶನಗಳು. ಇವುಗಳಲ್ಲಿ ಜಲ್ಪ, ವಾದ, ವಿತಂಡ, ಛಲ, ಅರ್ಥವಾದ ಮುಂತಾದವು ಹೇರಳವಾಗಿವೆ. ಅಲ್ಲಲ್ಲಿ ಕಾರಣವಾದಗಳು ಬರುತ್ತವೆ. ಒಟ್ಟಿನಲ್ಲಿ ಇವುಗಳಿಂದ ಆ ಗ್ರಂಥಗಳು ಬಹುದೊಡ್ಡದಾಗಿವೆ. ಅವು ಒಂದೊಂದು ವೇಳೆ ಅಹಂಕಾರ ಕೋಪಗಳನ್ನು ಉಂಟು ಮಾಡುವಂತಹವು ಆಗಿವೆ. ಹೀಗೆ ಪುರಾಣಗಳಲ್ಲಿ 3 ಬಗೆಯನ್ನ ಕಾಣಬಹುದು. ಆ ಶಾಸ್ತ್ರಗಳಲ್ಲಿ ವೇದಾಂತ ಶಾಸ್ತ್ರವು ಸಾತ್ವಿಕ ಸ್ವಭಾವವನ್ನು ಉಂಟು ಮಾಡುತ್ತದೆ. ಮೀಮಾಂಸಾ ಶಾಸ್ತ್ರ ವ್ಯಾಸಂಗದಿಂದ ರಾಜಸ ಸ್ವಭಾವವು ಬಲಗೊಳ್ಳುತ್ತದೆ. ತರ್ಕಶಾಸ್ತ್ರದ ಅಭ್ಯಾಸದಿಂದ ಜನರಲ್ಲಿ ತಾಮಸ ಸ್ವಭಾವವು ಹೆಚ್ಚುತ್ತದೆ. ಏಕೆಂದರೆ ಅದರಲ್ಲಿ ನಂಬಿಕೆಯನ್ನು, ಶ್ರದ್ಧೆ, ಭಕ್ತಿಗಳನ್ನು ಸಡಿಲಿಸುವ ಕಾರಣಗಳ ಅಪೇಕ್ಷೆಯು ಹೆಚ್ಚಾಗಿ ಮುಂದಾಗಿರುತ್ತದೆ. ಅಲ್ಲದೆ ಪರಬ್ರಹ್ಮ ಮುಂತಾದ ತತ್ವಗಳ ವಿವರಣೆಗೆ ಅದರಲ್ಲಿ ಪ್ರಾಮುಖ್ಯವನ್ನೂ ಕೊಟ್ಟಿರುವುದಿಲ್ಲ. ಓ ಸೌಮ್ಯನಾದ ಸೂತ ಮಹರ್ಷಿಯೇ, ಅದರಂತೆಯೇ ಪುರಾಣಗಳಲ್ಲೂ ಕಥೆಯ ಸ್ವಭಾವವನ್ನು ಅನುಸರಿಸಿ 3 ಬಗೆ ಇದೆ ಎಂದು, 5 ಲಕ್ಷಣಗಳಿಂದ ಅವು ಕೂಡಿವೆ ಎಂದು ನೀನು ಹೇಳಿರುವೆ. ಆ ಪುರಾಣಗಳಲ್ಲಿ ಭಾಗವತ ಪುರಾಣವು 5ನೆಯ ವೇದಕ್ಕೆ ಸಮಾನವಾದುದೆಂದು ವಿದ್ವಾಂಸರ ಅಭಿಪ್ರಾಯವೆಂದು, ಎಲ್ಲ ಲಕ್ಷಣಗಳಿಂದ ಕೂಡಿರುವಂತಹದ್ದಾಗಿದೆ ಎಂದು ನೀನೇ ಹೇಳಿರುವೆ. ಮೋಕ್ಷವನ್ನ ಇಚ್ಛಿಸುವವರಿಗೆ ಮುಕ್ತಿಯನ್ನು, ಹಾಗೆಯೇ ಇತರರಿಗೆ ಧರ್ಮ, ಕಾಮ ಮುಂತಾದ ಪುರುಷಾರ್ಥಗಳ ತಿಳುವಳಿಕೆಯನ್ನೂ ಕೊಡುವ ಆಶ್ಚರ್ಯಕರವಾದ ಆ ಭಾಗವತವನ್ನ ಸಂಗ್ರಹವಾಗಿ ಮಾತ್ರ ನೀನು ಸೂಚಿಸಿದೆ. ಮಂಗಳಕರವಾದ ಉತ್ತಮವಾದ ಆ ಭಾಗವತ ಪುರಾಣವನ್ನ ಕೇಳಲು ಇಚ್ಛೆಯುಳ್ಳವರಾಗಿ ಎಲ್ಲ ದ್ವಿಜರೂ ಸೇರಿರುತ್ತಾರೆ. ಆದುದರಿಂದ ಓ ಸೂತನೇ, ಆ ಶ್ರೇಷ್ಠವಾದ ಪುರಾಣವನ್ನ ಆದರದೊಡನೆ ತಿಳಿಸು. ಎಲ್ಲ ಬಗೆಯ ಧರ್ಮವನ್ನೂ ತಿಳಿದಿರುವ ಓ ಸೂತನೇ, ಸತ್ವಗುಣಕ್ಕೆ ಆಧಾರದಂತಿರುವ ನೀನು ಗುರುವಿನಲ್ಲಿ ಭಕ್ತಿಯುಳ್ಳವನಾದುದರಿಂದ ಶ್ರೀಕೃಷ್ಣ ದ್ವೈಪಾಯನನೆಂದು ಪ್ರಸಿದ್ಧನಾದ ವ್ಯಾಸ ಮಹರ್ಷಿಯಿಂದ ವಿವರಿಸಲ್ಪಟ್ಟ ಆ ಪುರಾಣ ಸಂಹಿತೆಯನ್ನ ಚೆನ್ನಾಗಿ ತಿಳಿದಿರುವೆ. ನಿನ್ನ ಮುಖದಿಂದಲೇ ಹೊರಟ ಇತರ ಪುರಾಣಗಳನ್ನು ನಾವು ಕೇಳಿದ್ದೇವೆ. ಅಮೃತವನ್ನ ಪಾನ ಮಾಡುವುದರಲ್ಲಿ ದೇವತೆಗಳು ಹೇಗೋ ಹಾಗೆ ನಿನ್ನಿಂದ ಪುರಾಣಗಳನ್ನು ಕೇಳುವುದರಲ್ಲಿ ನಮಗೆ ತೃಪ್ತಿಯು. ಎಂದರೆ ಎಷ್ಟು ಸಾಕು, ಇನ್ನೂ ಹೆಚ್ಚಾಗಿ ಬೇಡ ಎಂಬ ಭಾವವು ಉಂಟಾಗಿರುವುದಿಲ್ಲ. ಅಲ್ಲದೆ ಓ ಸೂತನೆ, ಅಮೃತವನ್ನ ಪಾನ ಮಾಡುವ ದೇವತೆಗಳ ಮಾತಿರಲಿ, ಅವರ ಜೀವನವು ಮೇಲಾದುದಲ್ಲವು. ಏಕೆಂದರೆ ಅವರಿಗೆ ಯಾವಾಗಲೂ ಮುಕ್ತಿ ಉಂಟಾಗುವುದೇ ಇಲ್ಲ. ಆದರೆ ಮಾನವನು ಈ ಭಾಗವತವೆಂಬ ಅಮೃತವನ್ನ ಪಾನ ಮಾಡಿದರೆ ಆ ಕೂಡಲೇ ಸಂಸಾರ ದುಃಖದಿಂದ ಬಿಡುಗಡೆಯನ್ನು ಹೊಂದುತ್ತಾನೆ. ಸ್ವರ್ಗ ಮುಂತಾದ ಲೋಕಗಳನ್ನು ಪಡೆದು ಅಮೃತವನ್ನ ಪಾನ ಮಾಡಬೇಕೆಂಬ ಉದ್ದೇಶದಿಂದ ಅನೇಕ ಯಜ್ಞಗಳನ್ನು ನಾವು ಆಚರಿಸಿದೆವು. ಅದರಂತೆ ಆ ಫಲವನ್ನು ಅನುಭವಿಸಿದೆವು. ಆದರೆ ಅದರಿಂದ ನಾವು ಯಾವ ವಿಧದಲ್ಲೂ ಮನಃಶಾಂತಿಯನ್ನು ಮಾತ್ರ ಪಡೆಯದೇ ಇದ್ದೇವೆ. ಜ್ಯೋತಿಷ್ಠೋಮ ಮುಂತಾದ ಯಜ್ಞಗಳಿಗೆ ಸ್ವರ್ಗಲೋಕ ಪ್ರಾಪ್ತಿಯೂ ಫಲವಾಗಿದೆ. ಅಲ್ಲಿ ಸುಖವನ್ನ ಆ ಕರ್ಮದಿಂದ ಸಂಪಾದಿಸಿದ್ದ ಪುಣ್ಯಕ್ಕೆ ತಕ್ಕಷ್ಟು ಕಾಲ ಮಾತ್ರ ಅನುಭವಿಸಿದ ಮೇಲೆ ಆ ಸ್ವರ್ಗವು ತಪ್ಪಿ ಹೋಗುತ್ತದೆ. ಅಲ್ಲಿಂದ ಪುನಃ ಭೂಲೋಕಕ್ಕೆ ಹಿಂತಿರುಗಿ ಬರಬೇಕು. ಪುನಃ ಪುನಃ ಕರ್ಮಗಳನ್ನು ಮಾಡಿದರೂ ಹೀಗೆ. ಆದುದರಿಂದ ಈ ಸಂಸಾರ ಚಕ್ರದಲ್ಲಿ ಹೀಗೆ ಸುತ್ತಿ ಬಳಲುತ್ತಿರುವುದು ಎಡಬಿಡದೇ ಇರುತ್ತದೆ. ಆದುದರಿಂದ ಸತ್ವ, ರಜಸ್, ತಮಸ್ ಎಂಬ 3 ಗುಣಗಳ ಪರಿಣಾಮ ರೂಪವಾದ ಈ ಕಾಲಚಕ್ರದಲ್ಲಿ ಸುತ್ತುತ್ತಿರುವ ಮಾನವರಿಗೆ ತತ್ವಜ್ಞಾನದಿಂದ ಹೊರತು ಮತ್ತೆ ಯಾವುದರಿಂದಲೂ ಮೋಕ್ಷವು ಎಂದಿಗೂ ದೊರೆಯುವುದಿಲ್ಲ. ಆದುದರಿಂದ ನಾನಾ ಬಗೆಯ ರಸಗಳಿಂದ, ಎಂದರೆ ಮಹಾಮಹಿಮನಾದ ದೇವರಲ್ಲೂ ಹಿತಕಾರಿಯಾದ ಗುರುವಿನಲ್ಲೂ ಭಕ್ತಿ, ದೇವರು, ಜೀವರು, ಪ್ರಪಂಚ, ಪರಬ್ರಹ್ಮ ಇವುಗಳ ಆಶ್ಚರ್ಯಕರವಾದ
ತತ್ವಜ್ಞಾನ, ಇದಕ್ಕೆ ಬೇಕಾಗುವ ವೈರಾಗ್ಯ, ನಿಷ್ಕಾಮ ಕರ್ಮಾಚರಣೆ, ಚಿತ್ತಶುದ್ಧಿ, ಜ್ಞಾನ ಪ್ರಾಪ್ತಿ, ನಿತ್ಯ ಸುಖಾನುಭವ ಮುಂತಾದ ನಾನಾ ಬಗೆಯ ರಸಗಳಿಂದ ಕೂಡಿರುವ ಪುಣ್ಯಕರವಾದ ಚಿತ್ತಶುದ್ಧಿಯನ್ನ ಉಂಟು ಮಾಡುವಂತಹ, ಮೋಕ್ಷಾನಂದವನ್ನ ಅನುಗ್ರಹಿಸುವ, ಎಲ್ಲರಿಗೂ ಸುಲಭವಾಗಿ ಗೋಚರವಾಗದೆ ರಹಸ್ಯವಾಗಿರುವಂತಹ ಮೋಕ್ಷವನ್ನ ಅಪೇಕ್ಷಿಸುವವರಿಗೆ ಯಾವಾಗಲೂ ಹಿತಕಾರಿಯಾದ ಭಾಗವತ ಪುರಾಣವನ್ನ ನಮಗೆ ತಿಳಿಸಿ ಹೇಳು ಎಂಬುದಾಗಿ ಶೌನಕ ಮಹರ್ಷಿಗಳು ಶ್ರೀಮದ್ದೇವಿ ಭಾಗವತ ಮಹಾಪುರಾಣದ ಪ್ರಥಮ ಸ್ಕಂದದ ಪ್ರಥಮ ಅಧ್ಯಾಯದಲ್ಲಿ ಈ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಈ ಪ್ರಕಾರವಾಗಿ 18,000 ಪದ್ಯಗಳುಳ್ಳ ವೇದದಂತೆ ಪವಿತ್ರವಾದ, ಒಟ್ಟುಗೂಡಿಸಿರುವ 18 ಮಹಾಪುರಾಣಗಳಲ್ಲಿ ಒಂದಾಗಿರುವಂತಹ ದೇವಿ ಮಹಿಮೆಯನ್ನ ಸರ್ವೋತ್ಕೃಷ್ಟವೆಂದು ವರ್ಣಿಸಿರುವ ಶ್ರೀದೇವಿ ಭಾಗವತ ಮಹಾಪುರಾಣದ ಮೊದಲನೇ ಸ್ಕಂದದ ಮೊದಲನೇ ಅಧ್ಯಾಯ ಮುಕ್ತಾಯವಾಯಿತು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಹೆಚ್ಚು ಜನರಿಗೆ ಶೇರ್ ಮಾಡಿ. ಸದ್ಭಕ್ತರಿಗೆ, ಭಗವದ್ಭಕ್ತರಿಗೆ ನನ್ನ ಈ ವಿಡಿಯೋಗಳೆಲ್ಲ ತಲುಪಲಿ ಅನ್ನುವಂಥದ್ದು ನನ್ನ ಆಶಯ. ಧನ್ಯವಾದಗಳು. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು.